ಅಂತೂ ಮದರ್ಸ್ ಡೇ ಅಂತೂ ತುಂಬ ಚೆನ್ನಾಗೇ ಆಯಿತು. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ರು ಇವರೆಲ್ಲರೂ ರೆಡಿ ಮಾಡಿದ್ಮೇಲೆ ನಾನು ರೆಡಿ ಆಗಬೇಕು, ಇಲ್ಲಾಂದರೆ ನನ್ನಂತೂ ರೆಡಿ ಆಗೋಕ್ಕೆ ಬಿಡಲ್ಲ ನೋಡಿ. ನಾನು ಇವ್ರನ್ನೆಲ್ಲರೂ ರೆಡಿ ಮಾಡ್ತಿದ್ರೆ ನಮ್ಮಣ್ಣಂಗೆ ಅವ್ನ ಗಾಡಿದ ಚಿಂತೆ ಆಗೋಗಿತ್ತು. ಕೊನೆಗೆಲ್ಲರೂ ರೆಡಿ ಮಾಡಿ ಕಳ್ಸೋಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು. ಆಮೇಲೆ ಸ್ಟಾರ್ಟ್ ಆಯಿತು ಚಿನ್ನು ರೆಡಿ ಆದ ಅಂತ ಕೇಳೋಕ್ಕೆ. ಕೊನೆಗೂ ಪಟ್ಟಂತ ರೆಡಿಯಾಗಿ ಹೋಗಿದ ತಕ್ಷಣ ನಮ್ಮ ಚಿಕ್ಕಿ ಒಂದು ಮಾತಂದರು. ಇದನ್ನು ಕೇಳಿಸ್ಕೊಂಡು ಹಾಗೆ ಗುರುಪ್ರವೇಶದ ಮನೆಯಲ್ಲಿ ತುಂಬ ರಶ್ ಇತ್ತು ಅಂತ ಅಂದ್ಬಿಟ್ಟು ನಾವು ಹಾಗೆ ಒಂದು ಸ್ವಲ್ಪ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿದ್ವಿ. ಅಲ್ಲಿ 2 ಕಣ್ಣಲ್ಲಿ ಇವ್ರನ್ನ ನೋಡೋಕ್ಕಂತೂ ಆಗ್ತಿಲ್ಲ. ಆಮೇಲೆ ನಾವು ಗುರುಪ್ರವೇಶದ ಮನೆ ಕಡೆ ಹೋದ್ವಿ. ಎಲ್ಲೋದ್ರೂ ನನ್ನ ಫಸ್ಟ್ ಅಟ್ರಾಕ್ಟ್ ಮಾಡೋದೇ ಊಟ. ಸೊಪ್ಪಟ್ಟು ಅಂತ ಊಟಕ್ಕೆ ಹೋದೆ. ತುಂಬ ವರ್ಷ ಆದಮೇಲೆ ಅಮ್ಮನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಅಮ್ಮನ ಕಣ್ಣಲ್ಲಿ ಖುಷಿ ನೋಡೋಕ್ಕಾಗ್ತಿದ್ದಿಲ್ಲ. ಆಮೇಲೆ ಸೀದಾ ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೋದ್ಮೇಲೆ ಮದರ್ಸ್ ಡೇ ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ನಡೀತಿತ್ತು. ಯಾರಿಗೇನಾದರೂ ಈ ಮಕ್ಕಳಿಗೆ ಈಜೊಡೆದೇ ಅವ್ರು ಸಿಹಿಯಾಗಿತ್ತು. ಆ್ಯಂಡ್ ನಮ್ಮ ಅಜ್ಜಿಗಂತೂ ಶಿ ಹ್ಯಾಡ್ ನೋ ಕ್ಲೂ. ಇವರೆಲ್ಲರೂ ಸಾಂಗ್ ಆಡೋಣ ಅಂತ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಿದ್ರು. ಸ್ಟಿಲ್ ನಮ್ಮ ಅಜ್ಜಿಗೆ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿದ್ದಿಲ್ಲ. ಬಟ್ ಅಂತ ನಾನು ರೆಡಿ ಆದೆ. ಹಾಗೆ ನಮ್ಮ ಅಣ್ಣಂಗೂ ರೆಡಿ ಆಗು ಅಂತ ಅಂದ್ಬಿಟ್ಟು ಡ್ರೆಸ್ಸು ಎತ್ಕೊಟ್ಟೆ. ಎಲ್ಲರೂ ಬಂದು ನಮ್ಮ ಪಾರ್ಟಿನ ಜಾಯ್ನ್ ಆಗಿದ್ರು. ಸೊ ನಮ್ಮ ಅಜ್ಜಿನ ಕರೆಸ್ಕೊಳ್ಳೋ ಟೈಮ್ ಆಗಿತ್ತು. ನಮ್ಮ ಅಜ್ಜಿ ಸರ್ಪ್ರೈಸ್ ಆಗ್ತರು ಅಂತ ಅನ್ಕೊತೀನಿ. ಆಮೇಲೆ ಕೇಕ್ ಕಟ್ಟಿಂಗು ಮಾಡಿಸಿದ್ವಿ. ಅಮ್ಮಂದಿರೆಲ್ಲ ಸೇರಿ ನಮ್ಮ ಅಜ್ಜಿಗೊಂದು ಗಿಫ್ಟ್ ಕೊಟ್ಟಿದ್ರು. ಅದರಲ್ಲಿ ಗಿಫ್ಟ್ ನೋಡಿ ಅಜ್ಜಿನೂ ಖುಷಿ ಪಟ್ಟರು. ಆಮೇಲೆ ಇವರೆಲ್ಲ ಪ್ರಾಕ್ಟೀಸ್ ಮಾಡಿದ ಸಾಂಗ್ನ ಹಾಡೋಕ್ಕೆ ರೆಡಿ ಆಗಿದ್ರು. ಸಾಂಗ್ ಎಲ್ಲ ಹಾಡಿದ್ಮೇಲೆ ಒಬ್ಬೊಬ್ಬರಾಗಿ ಹೋಗಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರು. ಆಮೇಲೆ ಏನೇ ಆದರೂ ನನಗೆ ಅಡುಗೆ ಮಾಡೋ ಕೆಲಸ ತಪ್ಪಿಲ್ಲ ನೋಡಿ. ಆಮೇಲೆ ಎಲ್ಲರೂ ಮೂನ್ ಲೈಟಲ್ಲಿ ಕುತ್ಕೊಂಡು ಊಟ ಮಾಡಿದ್ರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋಸ್. ಯಾಲಿಂದ ನೆಕ್ಸ್ಟ್ ಬಾಯ್ ಮತ್ತೆ ಸಿಗುವ.